ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇನ್ನೇನು ಯುಗಾದಿ ಹಬ್ಬ ಬಂತು. ಹೊಸ ಸಂವತ್ಸರ, ಹೊಸ ಮಾಸ, ಹೊಸ ಋತು, ಹೊಸ ಆಯನ, ಹೊಸ ಎಲ್ಲದೂ ಕೂಡ ಹೊಸದು. ಹಾಗಾದರೆ ಇಲ್ಲಿಯೂ ಕೂಡ ಕೆಲವೊಂದಷ್ಟು ಗ್ರಹಗತಿಗಳು ರಾಶಿಗೆ ಅನುಸಾರವಾಗಿ ರಾಜ ಮಂತ್ರಿ ಇವೆಲ್ಲ ಇರತಕ್ಕಂಥದ್ದು. ನಮಗೆ ಯುಗಾದಿ ಹಬ್ಬ ಅಂದರೆ ಒಂದು ಹೊಸ ಸಂವತ್ಸರ ಇದ್ದ ಹಾಗೆ. ಆದರೆ ಇಲ್ಲಿ ನಮಗೆ ಅನೇಕ ಗ್ರಹಗಳ ಸ್ಥಿತಿಗತಿಗಳೆಲ್ಲವೂ ಕೂಡ ನಮಗೆ ಈ ಸಂವತ್ಸರದಿಂದ ನಮಗೆ ಪ್ರಾರಂಭವಾಗತಕ್ಕಂಥದ್ದು. ಹಾಗಾದರೆ ಏನಿದೆ ಹೇಳತಕ್ಕಂಥದ್ದು ಅಂದರೆ, ನಾವು ಭಾಳ ವಿಶೇಷವಾಗಿ ನಾವು ಚಿಂತನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಈ ಯುಗಾದಿ ಹಬ್ಬದ ಸಂವತ್ಸರದ ಗೋಚಾರ ಫಲಗಳು ನಮಗೆ ಹೇಗಿದೆ ಹೇಳತಕ್ಕಂಥದ್ದು. ಹಾಗಾದರೆ ಬನ್ನಿ, ಅಶ್ವಿನಿ, ಭರಣಿ ಮತ್ತು ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಈ ವರ್ಷದ ಯುಗಾದಿ ಹಬ್ಬದ ವರ್ಷದ ಗೋಚಾರ ಫಲಾಫಲಗಳು ಹೇಗಿದೆ ಹೇಳತಕ್ಕಂಥದ್ದನ್ನು ಈ ನಮ್ಮ ವಿಡಿಯೋದಲ್ಲಿ ಒಂದು ಸವಿಸ್ತಾರವಾಗಿ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ವೀಕ್ಷಕರೇ, ಮೊದಲಿಗೆ ಮೇಷರಾಶಿ ಹೇಳತಕ್ಕಂಥದ್ದು. ಮೇಷರಾಶಿಯವರಿಗೆ ಅಂದುಕೊಂಡಂತಹ ಕೆಲಸಗಳು ಮುಂದೆ ಯಾವ ರೀತಿಯಾದಂಥ ಒಂದು ಹೊಸ ಹೊಸ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು, ಹೊಸ ಹೊಸ ಐಡಿಯಾದಿಂದ ಒಂದು ಕ್ಯಾಲ್ಕುಲೇಷನ್ ಮಾಡಿ ಒಂದು ಸ್ಥಿರವಾದಂತಹ ಮನದಟ್ಟ ಆಗುವ ಹಾಗೆ ಆಲೋಚಿಸ್ತಕ್ಕಂಥದ್ದು, ದೃಢವಾದಂಥ ವಿಚಾರಗಳನ್ನು ಮಾಡ್ತಕ್ಕಂಥದ್ದು. ಕೆಲಸದಲ್ಲಿ ಅನೇಕ ದಿನಗಳಿಂದ ನಿಮಗೆ ಒಂದು ಕಲ್ಪನೆ ಇರುತ್ತೆ, ನಿಮಗೆ ನಾವು ಕೂಡ ಉನ್ನತ ಸ್ಥಾನಮಾನಗಳಲ್ಲಿ ಪ್ರಾಪ್ತಿಯಾಗಬೇಕು, ಅಲ್ಲಿ ಒಳ್ಳೆಯ ಒಂದು ಹೆಸರನ್ನು ಮಾಡಬೇಕು, ಅಲ್ಲೊಂದು ಛಾಯೆ ನಮ್ಮದು ಇರಬೇಕು ಅನ್ನತಕ್ಕಂಥದ್ದು. ಈ ಸಂವತ್ಸರದ ಏನು ಯೋಗ ಇದೆ ನಿಮಗೆ, ಇಂತಹ ಒಂದು ಅದ್ಭುತವಾದಂಥ ಒಂದು ಯೋಗದಲ್ಲಿ ಮೇಷರಾಶಿಯವರಿಗೆ ಅದ್ಭುತವಾದಂಥ ಯೋಗ ಅಂತಲೇ ಹೇಳ್ಬೋದು. ಗುರುವಿನ ಒಂದು ಪರಿಪೂರ್ಣವಾದಂಥ ಕೃಪಕಟಾಕ್ಷೆಯಿಂದ ವಿಶೇಷವಾದಂತಹ ಧನಾಗಮನ, ವೃತ್ತಿರಂಗದಲ್ಲಿ ಪ್ರಶಸ್ತಿ ಪುರಸ್ಕಾರಗಳು ಲಭಿಸ್ತಕ್ಕಂಥದ್ದು, ಮತ್ತು ಲೀಡರ್ಶಿಪ್ಪನ್ನು ಬಿಲ್ಡ್ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇರತಕ್ಕಂಥದ್ದು. ಗ್ರಾನೈಟಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರ, ಹೊಸದಾಗಿ ಏನಾದರೂ ಒಂದು ಭೂಗರ್ಭದಲ್ಲಿ ಇರತಕ್ಕಂಥ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ಮೈನಿಂಗ್ ಇರ್ಬೋದು, ಮೈನ್ಸ್ ಇರ್ಬೋದು, ಅದಿರು ಕಲ್ಲಿದ್ದಲು, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ದ್ವಿಗುಣ ಲಾಭವನ್ನು ಗಳಿಸುವಂತಹ ಯೋಗ ಈ ವರ್ಷದಲ್ಲಿ ಇರತಕ್ಕಂಥದ್ದು ನಿಮಗೆ. ಅಂದರೆ ಈ ಸಂವತ್ಸರದ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಈ ಸಂವತ್ಸರದಲ್ಲಿ ಮೇಷರಾಶಿಯವರಿಗೆ ಅಖಂಡವಾದಂತಹ ಮಹಾಧನಯೋಗ ಹೇಳತಕ್ಕಂಥದ್ದು. ಹೈನುಗಾರಿಕೆ, ಹೆಚ್ಚೆಚ್ಚು ಹೈನುಗಾರಿಕೆಯನ್ನು ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು, ಅದರಿಂದ ಗೋವು ರಕ್ಷಣೆ, ಹಾಲು ಉತ್ಪಾದನೆ, ಇನ್ನಿತರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗೆ
ಬಟ್ಟೆಗಳ ವ್ಯವಹಾರ ಕ್ಷೇತ್ರ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ಟ್ಯಾಕ್ಸ್ಗಳು, GST ಈ ಥರದ ಒಂದಷ್ಟು ಲೆಕ್ಕಪತ್ರಗಳ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭ ತಂದುಕೊಡುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಮೇಷರಾಶಿಯವರಿಗೆ ನಿಮ್ಮ ಕುಲದೇವರ ಒಂದು ಕೃಪೆಯಿಂದ ವರ್ಷದ ಆರಂಭದಲ್ಲಿ, ವರ್ಷದ ಮಧ್ಯಭಾಗದಲ್ಲಿ ಮತ್ತು ಕೊನೆಯ ಭಾಗದಲ್ಲಿಯೂ ಕೂಡ ಅಧಿಕ ಧನಯೋಗವನ್ನು ಹೊಂದುತ್ತೀರಿ ಹೇಳ್ತಕ್ಕಂಥದ್ದು. ವರ್ಷದ ಮಧ್ಯಭಾಗದಲ್ಲಿ ನೂತನವಾಗಿರ್ತಕ್ಕಂತಹ ಮನೆಯನ್ನು ಖರೀದಿ ಮಾಡ್ತಕ್ಕಂಥದ್ದು, ವಾಹನಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಆಭರಣಗಳನ್ನು ಪಡೆಯುವಂಥದ್ದು, ಹಾಗೆಯೇ ವರ್ಷದ ಕೊನೆಯ ಭಾಗದಲ್ಲಿ ವಿದೇಶಿ ಪ್ರಯಾಣ ಮಾಡ್ತಕ್ಕಂಥದ್ದು, ವಿದೇಶದಲ್ಲಿ ನಿಮ್ಮ ವ್ಯಾಪಾರ ಉದ್ದಿಮೆಗಳನ್ನು ಹೆಚ್ಚು ಲಾಭವನ್ನು ಗಳಿಸುವಂಥದ್ದು, ತೈಲ ಉದ್ಯಮ ಇರಬಹುದು, ರಾಸಾಯನಿಕ ಪದಾರ್ಥಗಳ ಉದ್ಯಮ ಇರಬಹುದು, ಅಥವಾ ಕೆಮಿಕಲ್ಲು ಇನ್ನಿತರದ ಸಂಬಂಧಪಟ್ಟಂಥ ಉದ್ದಿಮೆ ವ್ಯವಹಾರ ಕ್ಷೇತ್ರದಲ್ಲಿ ತುಂಬಾ ಲಾಭವನ್ನು ತಂದುಕೊಡುತ್ತೆ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ ವೀಕ್ಷಕರೇ, ಈ ವರ್ಷದಲ್ಲಿ, ಈ ಸಂವತ್ಸರದಲ್ಲಿ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ವಾರ ಬುಧವಾರ ಹೇಳತಕ್ಕಂಥದ್ದು. ಹಾಗೆ ಈ ವರ್ಷದ ಒಂದು ನಿಮ್ಮ ಅದೃಷ್ಟದ ಬಣ್ಣಗಳು ಕೆಂಪು ಹೇಳತಕ್ಕಂಥದ್ದು. ಹಾಗೆ ಈ ವರ್ಷದ ಅದೃಷ್ಟದ ಸಂಖ್ಯೆಗಳು 6, 3 ಮತ್ತು 9 ಹೇಳ್ತಕ್ಕಂಥದ್ದು. ಈ ವರ್ಷದ ಅದೃಷ್ಟದ ದೇವತೆಗಳು ಗಣಪತಿ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ವರ್ಷದ ಅದೃಷ್ಟ ನಿಮ್ಮದಾಗಿರುತ್ತೆ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ಹೊಸ ವ್ಯವಹಾರ ಕ್ಷೇತ್ರದಲ್ಲಿ ಕಾರ್ಯಾನುರೂಪಗಳಲ್ಲಿ ಚಿಂತನೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರತಕ್ಕಂಥದ್ದು. ವಿದ್ಯಾರ್ಥಿನಿಯರಿಗೂ ಕೂಡ ಅತ್ಯಂತ ಶುಭದಾಯಕವಾಗಿರಲಿ, ಆನಂದಮಯವಾಗಿರಲಿ ಅಂತ ಹೇಳ್ತೇನೆ. ವೀಕ್ಷಕರೇ, ಈ ಎಲ್ಲ ಭಗವಂತ ನಿಮಗೆ ಈ ಸಂವತ್ಸರದಲ್ಲಿ ನಿಮ್ಮ ಎಲ್ಲ ರೀತಿಯ ಕಷ್ಟಗಳನ್ನು ನಿವಾರಣೆ ಮಾಡಲಿ. ನಾನು ಕೂಡ ಭಗವಂತನಲ್ಲಿ ಕೇಳ್ಕೋತೇನೆ, ದುಃಖ ಶೋಕಾದಿಗಳೆಲ್ಲವೂ ದೂರವಾಗಿ ಧನ ಧಾನ್ಯಾದಿಗಳೆಲ್ಲವೂ ಕೂಡ ನಿಮಗೆ ಸಮೃದ್ಧಿಯಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಲ್ಲಿ ಎಲ್ಲ ಕೊಡಲಿ. ಈ ಸಂವತ್ಸರದಲ್ಲಿ ಭಗವಂತ ಕರುಣಾಮಯಿ ಅನುಗ್ರಹಿಸಲಿ ನಿಮಗೆ ಅಂತ ನಾನು ನಿಮಗೆ ಪ್ರಾರ್ಥಿಸುತ್ತೇನೆ. ಶುಭವಾಗಲಿ. ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.